ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಸ್ಲಿಂ ನಾಯಕರ ಮೇಲಿನ ಕ್ರಮಕ್ಕೆ ಧರ್ಮಗುರುಗಳ ಬೇಸರವಾಗಿದ್ದಾರೆ. ಧರ್ಮಗುರುಗಳು ಯಾವ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಅರ್ಥ ಆಗಿಲ್ಲ. ಕೆಲವರಿಗೆ ತಪ್ಪು ಗ್ರಹಿಕೆಯಾಗಿದೆ. ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮಗುರುಗಳು ಯಾವ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ ಗೊತ್ತಿಲ್ಲ, ನಮ್ಗೆ ಅರ್ಥ ಆಗಿಲ್ಲ. ಕೆಲವರಿಗೆ ಇಲ್ಲಿ ತಪ್ಪು ಗ್ರಹಿಕೆಯಾಗಿದೆ, ಅದನ್ನ ನಾನು ಸರಿಪಡಿಸ್ತೀವಿ. ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಮುಸ್ಲಿಂ ನಾಯಕರ ಮೇಲಿನ ಕ್ರಮ ಹೈಕಮಾಂಡ್ ನಿರ್ಧಾರವಾಗುತ್ತೆ. ಎಲ್ಲವನ್ನೂ ಕೂಡ ಪಾರ್ಟಿ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ. ಸುರ್ಜೇವಾಲಾ ಅಭಿಷೇಕ್ ದತ್ ವರದಿ ಅನುಸಾರವನ್ನ ನಿರ್ಧಾರ ಮಾಡಿದ್ದಾರೆ. ಸತ್ಯ ಏನಾಗಿದೆ ಅಂತ ನಾವು ಗುರುಗಳಿಗೆ ಹೇಳ್ತೀವಿ. ನಮ್ಮ ಪಕ್ಷದ ಗ್ಯಾರಂಟಿಗಳು ನಮ್ಮ ಕೈಯನ್ನ ಹಿಡಿದಿವೆ. 2 ಕ್ಷೇತ್ರಗಳಲ್ಲೂ ಕೂಡ ನಾವು ಗೆದ್ದೇ ಗೆಲ್ತೀವಿ ಅಂತ ಸಲೀಂ ಅಹಮದ್ ಇಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ದಾವಣಗೆರೆ ಬೈ ಎಲೆಕ್ಷನ್ ನಡೀತಾ ಇರುವ ಹೊತ್ತಲ್ಲೇ ಈಗ ಒಂದ್ ಕಡೆ ಸಲೀಂ ಅಹಮದ್ ಅವರು ಕೂಡ ಉಚ್ಚಾಟನೆಗೊಂಡಿದ್ದಾರೆ. ಇನ್ನೊಂದ್ ಕಡೆ ಈಗ ಜಮೀರ್ ಅಹಮದ್ ಅವರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಇದರ ಬೆನ್ನಲ್ಲೇ ಮುಸ್ಲಿಂ ನಾಯಕರ ಮೇಲಿನ ಕ್ರಮಕ್ಕೆ ಧರ್ಮಗುರುಗಳು ಇಲ್ಲಿ ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಧರ್ಮಗುರುಗಳು ಯಾವ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ ನಮಗೆ ಅರ್ಥ ಆಗಿಲ್ಲ. ಇಲ್ಲಿ ಕೆಲವರಿಗೆ ತಪ್ಪು ಗ್ರಹಿಕೆ ಉಂಟಾಗಿದೆ. ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ ಮುಸ್ಲಿಂ ನಾಯಕರ ಮೇಲಿನ ಕ್ರಮ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ ಅಂತ ಸಲೀಂ ಅಹಮದ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎಐಸಿಸಿ ಮಾಡಿರೋದು ಅಲ್ಲ, ಯಾವ ರೀತಿ ಹೇಳಿದ್ರು ನನಗಂತೂ ಅರ್ಥ ಆಗಲಿಲ್ಲ. ಯಾಕಂದರೆ ಕೆಲವ್ರಿಗೆ ತಪ್ಪು ಗ್ರಹಿಕೆ ಕೆಲವರು ಹೇಳಿದ್ದಾರೆ. ಅದಕ್ಕೆ ನಾವು ಅದನ್ನು ಹೇಳ್ತೀವಿ. ನಾವು ಫಲಿತಾಂಶ ಏನಾಯಿತು, ಯಾವ ರೀತಿ ಆಯಿತು, ಗುರುಗಳಿಗೆ ಕೆಲವರು ತಪ್ಪು ಅಭಿಪ್ರಾಯಗಳು ಗುರುಗಳಿಗೆ ಕೆಲವರು ಕೊಟ್ಟಿದ್ದಾರೆ. ಅದನ್ನು ಸರಿ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಆ ಗುರುಗಳಿಗೆ ಏನೆಲ್ಲ ಸಮಜಾಯಿಸಿ ಕೊಡಬೇಕು ಕೊಡ್ತೀವಿ. ನಾವು 2 ಕ್ಷೇತ್ರಗಳಲ್ಲಿ ನಾವು ಗೆಲ್ಲಂತೂ ವಿಶ್ವಾಸ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಗ್ಯಾರಂಟಿಗಳು ನಮ್ಮ ಕೈ ಹಿಡಿದಿದ್ದಾರೆ. ಶ್ರೀರಕ್ಷೆ ಆಗಲಿದೆ. ನಾವು 2 ಕ್ಷೇತ್ರದಲ್ಲಿ ಗೆಲ್ತೀವಿ. 4ನೇ ತಾರೀಕು ಆದಮೇಲೆ ನೀವು ಮತ್ತೆ ನಾವು ಮಾತಾಡ್ತೀವಿ. ಅದೆಲ್ಲ ತೀರ್ಮಾನಗಳು ಪಾರ್ಟಿ ಹೈಕಮಾಂಡ್ ನೋಡ್ತಾ ಇದೆ. ಇದೆಲ್ಲ ಈ ತೀರ್ಮಾನಗಳು ಎಐಸಿಸಿ ಮಾಡಿರೋದು. ಅದರಿಂದ ಎಐಸಿಸಿ ಅವ್ರು ಮಾಡ್ಬೇಕಂತ ಹೇಳಿದ್ರೆ ಅದೆಲ್ಲ ನೋಡಿ ಮಾಡಿದ್ದಾರೆ. ಅದರಿಂದ ನಾವು ಯಾರ ಬಗ್ಗೆನೂ ನಾವು ಸಂಶಯ ಹೇಳಿಲ್ಲ, ಯಾರ ಮೇಲೆ ಕಂಪ್ಲೇಂಟ್ ಕೂಡ ಹೇಳಿಲ್ಲ, ಯಾರ ಹೆಸರು ಕೂಡ ತೊಗೊಂಡಿಲ್ಲ. ಅಂತಿಮವಾಗಿ ಎಐಸಿಸಿ ಅವರು ಕೆಲವು ಅವ್ರದ್ದೇ ಇದ್ದಾರೆ. ಎಐಸಿ ಜನರಲ್ ಸೆಕ್ರೆಟರಿ ಇಲ್ಲೇ ಸುರ್ಜೇವಾಲಾ ಕೂಡ ಇಲ್ಲೇ ಇದ್ದರು. ಅಭಿಷೇಕ್ ದತ್ ಸುಮಾರು 1 ತಿಂಗಳು ಇದ್ದರು. 20 ದಿವಸ ಅಲ್ಲೇ ದಾವಣಗೆರೆಯಲ್ಲಿದ್ದರು. ಬಹುಶಃ ಏನೋ ರಿಪೋರ್ಟ್ ಕೊಟ್ಟಿರ್ಬೋದು. ಅದಕ್ಕೆ ಆ ತೀರ್ಮಾನ ತಗೊಂಡಿದ್ದಾರೆ. ಯಾವ ಸಂದೇಶ ನಮಗೆ ಕೊಡ್ತಾ ಇಲ್ಲ. ಅಲ್ಪಸಂಖ್ಯಾತರು ಇದ್ದಾರೆ, ಹಲವಾರು ಗುರುಗಳು ಕೂಡ ಯಾವಾಗಲೂ ಕೂಡ ನಮ್ಮ ಪರವಾಗಿ ಇದ್ದಾರೆ, ಮುಂದೆನೂ ಕೂಡ ಇರ್ತಾರೆ. ಅಲ್ಲ, ಯಾವ ರೀತಿ ಹೇಳಿದ್ರು ನನಗಂತೂ ಅರ್ಥ ಆಗಲಿಲ್ಲ. ಯಾಕಂದರೆ ಕೆಲವ್ರಿಗೆ ತಪ್ಪು ಗ್ರಹಿಕೆ ಕೆಲವರು ಹೇಳಿದ್ದಾರೆ. ಅದಕ್ಕೆ ನಾವು ಅದನ್ನು ಹೇಳ್ತೀವಿ. ನಾವು ಫಲಿತಾಂಶ ಏನಾಯಿತು, ಯಾವ ರೀತಿ ಆಯಿತು, ಗುರುಗಳಿಗೆ ಕೆಲವರು ತಪ್ಪು ಅಭಿಪ್ರಾಯಗಳು ಗುರುಗಳಿಗೆ ಕೆಲವರು ಕೊಟ್ಟಿದ್ದಾರೆ. ಅದನ್ನು ಸರಿ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಆ ಗುರುಗಳಿಗೆ ಏನೆಲ್ಲ ಸಮಜಾಯಿಸಿ ಕೊಡಬೇಕು ಕೊಡ್ತೀವಿ. ನಾವು 2 ಕ್ಷೇತ್ರಗಳಲ್ಲಿ ನಾವು ಗೆಲ್ಲಂತೂ ವಿಶ್ವಾಸ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಗ್ಯಾರಂಟಿಗಳು ನಮ್ಮ ಕೈ ಹಿಡಿದಿದ್ದಾರೆ. ಶ್ರೀರಕ್ಷೆ ಆಗಲಿದೆ. ನಾವು 2 ಕ್ಷೇತ್ರದಲ್ಲಿ ಗೆಲ್ತೀವಿ. 4ನೇ ತಾರೀಕು ಆದಮೇಲೆ ನೀವು ಮತ್ತೆ ನಾವು ಮಾತಾಡ್ತೀವಿ. ಅದೆಲ್ಲ ತೀರ್ಮಾನಗಳು ಪಾರ್ಟಿ ಹೈಕಮಾಂಡ್